ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂತಹ ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲೇ ಇದ್ದೇನೆ. ಇಲ್ಲಿ ಈಗಾಗಲೇ ಕೂಡ ಎರಡು ಪಕ್ಷಗಳು, ಅದರಲ್ಲೂ ಕೂಡ NDA ಪಕ್ಷದ ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಭರ್ಜರಿ ಪ್ರಚಾರವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಕ್ಷೇತ್ರ ಹೇಳಿ ಕೇಳಿ 28 ಕ್ಷೇತ್ರಗಳಲ್ಲೂ ಕೂಡ ಬಹಳ ಹೈ ವೋಲ್ಟೇಜ್ ಆಗಿರುವಂತಹ ಕ್ಷೇತ್ರ, ರಾಜಕೀಯ ಜಿದ್ದಾಜಿದ್ದಿ ನಡೀತಾ ಇರುವಂತಹ ಕ್ಷೇತ್ರ ಅಂತಂದರೆ ಅದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಹೀಗಾಗಿ ನಾನು ಈ ಒಂದು ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ರಾಜರಾಜೇಶ್ವರಿ ನಗರದಲ್ಲಿ ಕೂಡ ನಾನು ಇದ್ದೇನೆ. ಇಲ್ಲಿ ಸಾಕಷ್ಟು ಜನರು ಕೂಡ ಸ್ಥಳೀಯ ನಿವಾಸಿಗಳಿದ್ದಾರೆ, ಅವ್ರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೇನೆ. ಸರ್ ನಮಸ್ತೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅದರಲ್ಲೂ ಕೂಡ ಈ ಕ್ಷೇತ್ರ, ನಿಮ್ಮ ಕ್ಷೇತ್ರ ಭಾಳ ಹೈ ವೋಲ್ಟೇಜ್ ಕ್ಷೇತ್ರ ಆಗಿರುವಂಥದ್ದು. ಸೊ ಹೇಗಿದೆ ಚುನಾವಣೆ? ಇಲ್ಲಿ ನಮಗೆ RR ನಗರದಲ್ಲಿ ತುಂಬ ಸಮಸ್ಯೆಗಳಿದೆ. ಅವುಗಳನ್ನ ನಮಗೀಗ ಈ ಸರ್ಕಾರದಲ್ಲಿ ಈಗ ಉಪಮುಖ್ಯಮಂತ್ರಿಗಳು ಬರ್ತಾ ಇರೋದ್ರಿಂದ ಅವ್ರಿಗೆ ಕೆಲವೊಂದು ಸಮಸ್ಯೆಗಳನ್ನ ಮನವರಿಕೆ ಮಾಡಿಕೊಡ್ಬೇಕು ಅಂತ ನಾವಿಲ್ಲಿ ಬಂದಿದ್ದೀವಿ. ನಾವು ಇಲ್ಲಿ ರೆಸಿಡೆನ್ಸೇ. ನಮಗೀಗ ಇಲ್ಲಿ ಉಪಮುಖ್ಯಮಂತ್ರಿಗಳು ಬರ್ತಾ ಇರೋದ್ರಿಂದ ನಮ್ಮ ಸಮಸ್ಯೆಗಳನ್ನ ಹೇಳಬೇಕು ಅಂತ ನಾವಿಲ್ಲಿ ಬಂದಿದ್ದೀವಿ ಅಷ್ಟೇ. ನಮ್ಮದು RR ನಗರ ಕ್ಷೇತ್ರ ದೊಡ್ಡ ಕ್ಷೇತ್ರ ಆ್ಯಕ್ಚುಲಿ ಇದು. ಈ ಕ್ಷೇತ್ರದಲ್ಲಿ ಕಳೆದ ಬಾರಿ ನಮ್ಮ DK ಸುರೇಶ್ ಅವರು ಕೂಡ ಆಯ್ಕೆ ಆಗಿದ್ದರು. ಈ ಸಲನೂ ಕೂಡ ತುಂಬ ಸಪೋರ್ಟ್ ಇದೆ ಅವರಿಗೆ. ಕನಕಪುರ ಅಷ್ಟೇ ಅಲ್ಲ, ಈಗ ಈ ಗ್ರಾಮಾಂತರದಲ್ಲಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಸಾಕಷ್ಟು ಹಳ್ಳಿಗಳಿದ್ದಾವೆ. ಆಮೇಲೆ ಹೋಬಳಿ ಮಟ್ಟದಲ್ಲಿ ಕೆಂಗೇರಿ ಆಗಲಿ, ರಾಜರಾಜೇಶ್ವರಿ ನಗರ ಆಗಲಿ, ಇವೆಲ್ಲ ಇದೆ. ಇವೆಲ್ಲವೂ ಕೂಡ ಸಾಕಷ್ಟು ಸಪೋರ್ಟ್ ಇದೆ ಅವರಿಗೂ ಕೂಡ. ಅವರು ಖಂಡಿತ ಬರ್ತಾರೆ ಅನ್ನೋ ಒಂದು ಆಸೆ ನಮಗಿದೆ. ಒಂದು ಕಡೆ NDA ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಮತ್ತು ಒಂದು ಕಡೆ DK ಸುರೇಶ್ ಸ್ಪರ್ಧೆ ಮಾಡಿದ್ದಾರೆ. ಸೊ ಯಾರು ಗೆಲ್ಲಬಹುದು ಅಂತ ನಿಮ್ಮ ಪ್ರೆಡಿಕ್ಷನ್ ಇದೆ? ಇದರಲ್ಲಿ ಸಾಕಷ್ಟು ಚಾನಲ್ಗಳು ಬೇರೆ ಬೇರೆ ರೀತಿಯಲ್ಲಿ ರಿವ್ಯೂಗಳನ್ನು ಕೊಟ್ಟಿದೆ. ಆ್ಯಕ್ಚುಲಿ ಇವರು ನಮ್ಮ ಡಾಕ್ಟರ್ ಅವರು ಆ್ಯಕ್ಚುಲಿ ಹೊಸ ಕ್ಯಾಂಡಿಡೇಟು, BJP NDAಯಿಂದ ನಿಲ್ಲಿಸಿದ್ದಾರೆ ಅವರು. ಆ್ಯಕ್ಚುಲಿ ತುಂಬ ಟಫ್ ಕಾಂಪಿಟೇಷನ್ ಇದೆ ಅಂತಲೇ ಹೇಳ್ಬೋದು. ಕಳೆದ ಬಾರಿಗೆ ಹೋಲಿಸಿದರೆ ನಿಜವಾಗ್ಲೂ ಇದು ಟಫ್ ಇರೋವಂಥದ್ದೇ ಇದು. ನೋಡೋಣ ಸರ್ ಹೇಗಾಗುತ್ತೆ ಅಂತ. ಈ ಟಫ್ ಫೈಟ್ನಲ್ಲಿ ಯಾರು ಗೆಲ್ಬೋದು ಅಂತ ನಿಮ್ಮ ಬೆಂಬಲ ಯಾರು ಪರವಾಗಿದೆ ಅಂತ? ನಮ್ಮ ಬೆಂಬಲ ಆ್ಯಕ್ಚುಲಿ ನಮಗೆ DK ಸುರೇಶ್ ಅವರು ಸಾಕಷ್ಟು ಮಾಡಿಕೊಟ್ಟಿದ್ದಾರೆ ಇಲ್ಲಿ, ನಮಗೆ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಇಲ್ಲಿ. ಹಾಗಾಗಿ ಅವರಿಗೆ ಈ ಸಲ ಬರ್ಬೋದು ಅಂತ ಒಂದು ದೊಡ್ಡ ಒಂದು ಮತ್ತು ಇದರಲ್ಲೇ ವೋಟಿಂಗಲ್ಲೇ ಬರ್ಬೋದು ಅಂತ ಒಂದಿದೆ. ಯಾಕೆ ಸರ್ DK ಸುರೇಶ್ ಅವರೇ ಯಾಕೆ ಗೆಲ್ಲಬೇಕು ಅಂತ? ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಕೈಗೆ ಸಿಗ್ತಾ ಇದ್ದಾರಾ, ಹೇಗೆ? ಮೇನ್ ಎರಡನೇ ಪಾಯಿಂಟ್ ಹೇಳಿದ್ರು ಸರ್, ಕೈಗೆ ಸಿಗ್ತಾ ಇದ್ದಾರೆ, ಅದು ಮುಖ್ಯ ಸರ್. ಆ್ಯಕ್ಚುಲಿ ಓಟ್ ಹಾಕಿ ಹೋಗಿ ಒಂದು ಸತಿ ಗೆದ್ದ ಮೇಲೆ ಮತ್ತೆ ಪುನಃ ಕೈ ಸಿಗೋದು, ಮತ್ತು ನಮ್ಮ ಎಲ್ಲ ಕೆಲಸಗಳಿಗೆ ಆಗಲಿ, ನಮ್ಮಲ್ಲಿ ಏನಾದರೂ ಒಂದು ಕೊರತೆಗಳಿದ್ದರೆ ಅದನ್ನು ನಾವು ಹೇಳ್ಕೊಡೋದಕ್ಕೆ ಒಬ್ಬರು ಜನನಾಯಕ ಬೇಕು ಸರ್. ಅವರು ನಮಗೆ ಅವೈಲಬಿಲಿಟಿ ಇರಬೇಕು. ಅವರಾಗಲಿ ಅಥವಾ ಅವರ ಕಾರ್ಯಕರ್ತರಾಗಲಿ ನಮಗೆ ಅವೈಲಬಿಲಿಟಿ ಇದ್ದರೆ ನಾವು ನಮ್ಮ ಕಷ್ಟಗಳನ್ನಾಗಲಿ ಅಥವಾ ಬೇರೆ ಯಾವುದೇ ರೀತಿ ರಸ್ತೆ ಕೆಲಸಗಳಾಗಲಿ, ಬೇರೆ ಒಂದು ರೀತಿಯಲ್ಲಿ ನಗರಕ್ಕೆ ಸಂಬಂಧಪಟ್ಟಂಥ ಅಭಿವೃದ್ಧಿಗಳನ್ನು ಮಾಡ್ಕೋಬೇಕು ಅಂತಂದರೆ ನಾವು ಅವ್ರ ಹತ್ರ ಹೇಳ್ಕೋಬೇಕಾಗತ್ತೆ. ಈ ವಿಷಯದಲ್ಲಿ ನಮ್ಮ DK ಸುರೇಶ್ ಅವರು ಕೂಡ ನಮಗೆ ಅವೈಲೇಬಲ್ ಕಳೆದ ಸಲ ಇದ್ದಾರೆ. ಹಾಗಾಗಿ ಅವರಿಗೆ ಮೋಸ್ಟ್ಲಿ ಜನ ಸ್ಪಂದಿಸಿದ್ದಾರೆ. ಹಾಗಾಗಿ ಅವರಿಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಒಂದು ಕಡೆ ಸರ್ ಕೋವಿಡ್ ಅಂತ ಟೈಮಲ್ಲಿ ಸಂಸದರು ನಿಮ್ಮ ಕೈಗೆ ಸಿಗ್ತಾ ಇದ್ರಾ, ಕೆಲಸಗಳಾಗ್ತಾ ಇತ್ತಾ? ಕೋವಿಡ್ ಅಂತ ಕಷ್ಟ ಟೈಮಲ್ಲಿ ಆ್ಯಕ್ಚುಲಿ DK ಸುರೇಶ್ ಅವರೇ ಹೆಚ್ಚಿನ ಇದು ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಕನಕಪುರ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿತ್ತು. ಅಲ್ಲಿ ಏನಂತಂದರೆ, ಹಾಗೂ ರಾಜರಾಜೇಶ್ವರಿ ನಗರದಲ್ಲೂ ಅಷ್ಟೇ ಅವಾಗಿರೋವಂಥ ಒಂದು ಸ್ಟ್ರಿಕ್ಟ್ ಕರ್ಫ್ಯೂ ಆಗಲಿ ಅಥವಾ ಬೇರೆ ಯಾವ ವಿಚಾರಗಳ ಬಂದಾಗ ಜನಗೆ ಬೇಸಿಕ್ ನೀಡ್ಸ್ಗಳನ್ನು ಕೊಡಬೇಕಾಗಿತ್ತು. ಈ ಸಂದರ್ಭದಲ್ಲಿ ನಮ್ಮ ನಾಯಕರು ತುಂಬ ಹೆಲ್ಪ್ ಮಾಡಿದ್ದಾರೆ. ಮನೆಗೂ ಒಂದಷ್ಟು ಏನೇನು ಬೇಕು ಅನ್ನೋದನ್ನೆಲ್ಲದನ್ನು ಕಾರ್ಯಕರ್ತರ ಮೂಲಕ ಅವರು ಸ್ಪಂದಿಸಿದ್ದಾರೆ ಅಂತ ನಮ್ಮ ಒಂದು ಅಭಿಪ್ರಾಯ ಸರ್. ಮತ್ತೊಬ್ಬರು ನಮ್ಮ ಜೊತೆ ಇದ್ದರೆ ಅವ್ರನ್ನ ಕೂಡ ಮಾತನಾಡಿಸ್ತಾನೆ. ಸರ್, ಈ ಒಂದು ಚುನಾವಣೆ ಭಾಳ ಜಿದ್ದಾಗಿ ನಡೀತಾ ಇದೆ. ಒಂದು ಕಡೆ ಡಾಕ್ಟರ್ ಮಂಜುನಾಥ್, ಇನ್ನೊಂದು ಕಡೆ DK ಸುರೇಶ್. ನಿಮ್ಮ ಬೆಂಬಲ ಯಾರಿಗೆ? ಸರ್, ನಮ್ಮ ಬೆಂಬಲ DK ಸುರೇಶ್ ಅವ್ರಿಗೇ. ಏಕೆಂದರೆ ಕಳೆದ ಸರಿ ಅವರು ಚುನಾವಣೆಯಲ್ಲಿ ಗೆದ್ದ ಮೇಲೆ ತುಂಬ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ಬೆಂಬಲ DK ಸುರೇಶ್ ಅವ್ರಿಗೆ. ಮತ್ತು ಈ ಸಲನೂ ಒಳ್ಳೆ ಪೈಪೋಟಿ ಏರ್ಪಟ್ಟಿದೆ, ಇಬ್ಬರು ಮಾಡಿದೆ. ನಾವು ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಬರ್ಬೋದು, ಬಟ್ ನಮ್ಮಲ್ಲಿ ನಮ್ಮ ಗ್ರಾಮಾಂತರದಲ್ಲಿ ಮಾತ್ರ ನಮಗೆ DK ಸುರೇಶ್ ಅವರೇ ಬರಬೇಕು ಅಂತ ನಮ್ಮ ಒಲವಿದೆ. ಗ್ಯಾರಂಟಿ ಯೋಜನೆಗಳು ಇಲ್ಲಿ ಕೈ ಹಿಡಿತಾವ? ಸುರೇಶ್ ಅವರ ಬಲಪಡಿಸ್ತಾವ? ಗ್ಯಾರಂಟಿ ಖಂಡಿತ ಕೈ ಹಿಡಿದಿದ್ದಾವೆ. ಇದುವರೆಗೂ ಮುಂಚೆನೂ ಹಿಡಿದಿದ್ದೇವೆ, ಇನ್ನು ಮುಂದಕ್ಕೂ ಹಿಡಿತವೆ ಅನ್ನೋ ಒಂದು ಭರವಸೆ ಇದೆ. ಏಕೆಂದರೆ ಅವರು ಹೇಳ್ದಂಗೆ ಎಲ್ಲ ನಡೆಸ್ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನು ಮುಂದೆನೂ ಕೂಡ ನಡೆಸ್ಕೊಡ್ತಾರೆ ಅನ್ನೋ ನಂಬಿಕೆ ಜನರಲ್ಲಿದೆ. ಅದು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಮತ್ತೆ ಅವರು ಬರಬೇಕು ಅನ್ನೋ ಆಶೆ ಇದೆ.
ಹಾಗಾದರೆ ಹೆಚ್ಚಿನ ನಿರೀಕ್ಷೆ ಇದೆ ಸುರೇಶ್ ಅವರು ಗೆಲ್ತಾರೆ, ಅವ್ರನ್ನ ಗೆಲ್ಲಿಸ್ಬೇಕು ಅನ್ನುವಂಥದ್ದು ತಮ್ಮ ಒಂದು ನಿರೀಕ್ಷೆ. ಹೌದು ಸರ್, ಇದು ಖಂಡಿತ ತುಂಬ ನಿರೀಕ್ಷೆ ಇದೆ ಮತ್ತು ಗೆಲ್ತಾರೆ ಅನ್ನೋ ಭರವಸೆನೂ ಕೂಡ ಇದೆ. ಜನರ ಒಲವು ಗ್ಯಾರಂಟಿ ಯೋಜನೆಗಳಿಗೆ ಹೆಂಗಿದೆಯೋ ನಂಬಿಕೆ ಇದೆಯೋ ಅದೇ ರೀತಿ ಸುರೇಶ್ ಅವ್ರ ಮೇಲೂ ಭರವಸೆ ನಂಬಿಕೆ ಎರಡೂ ಇದೆ. ಅದು ನಾವೆಲ್ಲ ಗೆಲ್ತಾರೆ ಅನ್ನೋ ನಂಬಿಕೆಯಲ್ಲಿದ್ದೀವಿ. ಇಲ್ಲಿನ ಮತ್ತೊಬ್ಬರು ನಿವಾಸಿ ಇದ್ದಾರೆ, ಅವ್ರನ್ನ ಕೂಡ ಮಾತನಾಡಿಸ್ತಾನೆ. ಸರ್, ಈ ಒಂದು ಚುನಾವಣೆ ಅಬ್ಸರ್ವ್ ಮಾಡ್ತಾ ಇದ್ದೀರಿ ಹೇಗೆ ನಡೀತಾ ಇದೆ ಅಂತ. ಸೊ ಹೇಳಿ ಕೇಳಿ ಬೆಂಗಳೂರು ಗ್ರಾಮಾಂತರ ಅಂತಂದರೆ ಎಲ್ಲರೂ ಕೂಡ ತಿರುಗಿ ನೋಡುವಂಥ ಕ್ಷೇತ್ರ ಇದಾಗಿದೆ. ಸೊ ನೀವೊಬ್ಬ ಮತದಾರರಾಗಿ ಏನನ್ನಿಸ್ತಿದೆ ಚುನಾವಣೆ ನೋಡಿದ್ರೆ? ಮತದಾರರಾಗಿ ಚುನಾವಣೆ ನೋಡಬೇಕು ಅಂತ ಹೇಳಿದ್ರೆ ನಾವು ಕ್ಷೇತ್ರದಲ್ಲಿ ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರಿಗೆ ನಾವು ಯಾವಾಗಲೂ 100% ಸಪೋರ್ಟ್ ಮಾಡಿದ್ದೀವಿ. ಲಾಸ್ಟ್ ಟೈಮು ಡಿ ಕೆ ಸುರೇಶ್ ಅವರೇನೆ ಗೆದ್ದಿದ್ರು, ಈ ಸರಿನೂ ಅವರೇ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ. ಕೆಲವು ಕುಂದುಕೊರತೆಗಳಿದೆ. ನಾನು SGS ಐಲ್ಯಾಂಡ್ ಸೆಕ್ರೆಟರಿ ಆಗಿ ಕೆಲವು ರಿಕ್ವೆಸ್ಟ್ಗಳನ್ನ ತೊಗೊಂಡು ಬಂದಿದ್ದೀನಿ. ಇವತ್ತು ಅವರು DCM ಅವರು ಬರ್ತಾ ಇರೋದ್ರಿಂದ ಅವ್ರ ಹತ್ರ ನಮ್ಮ ರಿಕ್ವೆಸ್ಟ್ಗಳನ್ನ ಅವ್ರಿಗೆ ಕೊಟ್ಟು ನೋಡ್ತೀವಿ. ಅವ್ರು ಯಾವ ಥರ ಡೆವಲಪ್ ಮಾಡ್ತಾರೆ, ಯಾವ ಥರ ರಿಸಾಲ್ವ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಇದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ನೋಡಿದ್ರೆ ಎಲ್ಲೊಂದು ಕಡೆ BJPಯ ಶಾಸಕರು ಇಲ್ಲಿ ಗೆದ್ದಿರುವಂಥದ್ದು. ಸೊ ಈ ಕ್ಷೇತ್ರದಲ್ಲಿ ಈ ಚುನಾವಣೆಯಲ್ಲಿ ಸುರೇಶ್ ಲೀಡ್ ತಗೋತಾರೆ ಅಂತ ತಮ್ಗೆ ಅನಿಸುತ್ತಾ? ನನಗೆ ಅನ್ನಿಸ್ದಂಗೆ ಲೀಡ್ ತೊಗೋತಾರೆ ಅಂತ ಅನಿಸುತ್ತೆ. ಕೆಲವು ಬೆಲ್ಟಲ್ಲಿ ಮಾತ್ರ BJP ಇದೆ, ಬೇರೆ ಕಡೆ ಎಲ್ಲ ಕಾಂಗ್ರೆಸ್ ಇದೆ. ಯಾಕಂದರೆ ಡಿ ಕೆ ಸುರೇಶ್ ಅವರು ತುಂಬ ವರ್ಷದಿಂದ ಇಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಆಲ್ರೆಡಿ ಹಾಲಿಯಾಗಿ ಅವ್ರು MP ಆಗಿದ್ದಾರೆ ಇಲ್ಲಿ ಆಲ್ರೆಡಿ. ಸೊ ಒಳ್ಳೊಳ್ಳೆ ಕೆಲಸಗಳನ್ನ ಅವರೆಲ್ಲ ಮಾಡಿದ್ದಾರೆ. ಮತ್ತು ಮುಂದೆ ಅವರೇ ಗೆದ್ದರೆ ಮಾಡ್ತಾರೆ ಅನ್ನೋ ಭರವಸೆ ಎಲ್ಲ ಜನತೆಗೂ ಇದೆ. ಮುಂದೆ ನೋಡೋಣ. ಅವರು ಗೆಲ್ಲೋ ಚಾನ್ಸ್ಗಳಂತೂ ಜಾಸ್ತಿ ಇದೆ. ನಿಮ್ಮ ಕ್ಷೇತ್ರದಲ್ಲಿ ಇರುವಂಥ ಏನಾದರೂ ಸಮಸ್ಯೆಗಳಿಗೆ ಸ್ಪಂದಿಸಿ ನೀಡ್ತಾ ಇದ್ದಾರಾ ಸುರೇಶ್ ಅವರು, ಅಥವಾ ಗ್ಯಾರಂಟಿ ಯೋಜನೆಗಳು ಕೂಡ ನಿಮ್ಮೆಲ್ಲರಿಗೂ ತಲುಪ್ತಾ ಇದೆ ಹೇಗೆ? ಹೌದು ಸರ್, ಅವರು ಯಾಕಂತ ಹೇಳಿದ್ರೆ ಇವಾಗ ನಾವು MP ಎಲೆಕ್ಷನಲ್ಲಿ ಒಬ್ಬ MP ಆಗಿ ಅವರು ಎಲ್ಲ ಕಡೆನೂ ಅವರೇ ಬಂದು ಅವರೇ ಖುದ್ದಾಗಿ ಕೆಲವು ತೊಂದರೆ ಇರೋ ಜಾಗಕ್ಕೆಲ್ಲ ಬಂದು ಮೀಟ್ ಮಾಡಿಕೊಂಡು ಅವ್ರ ಕುಂದುಕೊರತೆಗಳನ್ನ ತಗೊಂಡು ಅದೇ ಥರ ಫಾಲೋ ಅಪ್ ಮಾಡಿ ಸಾಲ್ವ್ ಮಾಡೋ ಅಷ್ಟು ಕೆಪಾಸಿಟಿ ಅವ್ರಿಗಿದೆ. ಸೊ ಅವರು ಮೊನ್ನೆನೂ ಬಂದಿದ್ದರು ಇಲ್ಲಿಗೆ. ಬಂದು ಅವರು ಎಲ್ಲ ನಮ್ಮ ಹತ್ರ ಎಲ್ಲ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಸಾಲ್ವ್ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಈ ಸುತ್ತಮುತ್ತ ಇರೋ ಎಲ್ಲ ಅಪಾರ್ಟ್ಮೆಂಟ್ ನಿವಾಸಿಗಳ್ನೂ ನಾವು ಕರೆಸಿದ್ವಿ. ಅವ್ರು ಬಂದಾಗ ತುಂಬ ಭರವಸೆಗಳಿದೆ. ಅವರು ಗೆದ್ದರೆ ಎಲ್ಲ ಕೆಲಸಗಳು ಮಾಡಿಕೊಡ್ತಾರೆ ಅನ್ನೋ ಭರವಸೆ ಜನತೆಗೆ ನಿಜವಾಗ್ಲೂ ಇದೆ.